ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಕೃಷಿ ಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ, ಹೊಸ ಹೊಸ ಸಂಶೋಧನೆಗಳು ಕೂಡ ಆಗಿದ್ದಾವೆ. ಕಾಫಿ ಕ್ಷೇತ್ರದಲ್ಲಿಯೂ ಕೂಡ ಸಾಕಷ್ಟು ಸಂಶೋಧನೆಗಳು ನಡೆದಿದ್ದು, ರೋಬಸ್ಟಾದಲ್ಲಿ ನಿರ್ದಿಷ್ಟ ಗುಣಗಳಿರ್ತಕ್ಕಂತಹ ಕ್ಲೋನಲ್ ತಳಿಗಳ ಅಭಿವೃದ್ಧಿಯೂ ಕೂಡ ಇತ್ತೀಚೆಗೆ ಆಗಿದೆ. ಈ ಕ್ಲೋನಲ್ ತಳಿ ಅಂತ ಅಂದರೆ ಏನು, ಹೇಗೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ ಅನ್ನುವಂಥ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪಸಂಶೋಧನಾ ಕೇಂದ್ರದ ಸಸ್ಯ ಸಂತಾನೋತ್ಪತ್ತಿ ತಳಿ ಅಭಿವೃದ್ಧಿ ವಿಭಾಗದ ವಿಜ್ಞಾನಿ ಡಾಕ್ಟರ್ BR ಶಿವಲಿಂಗ ಅವರು. ಶಿವಲಿಂಗ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಸರ್. ನಮಸ್ಕಾರ ಎಲ್ಲ ಶ್ರೋತೃಗಳಿಗೆ. ರೊಬಸ್ಟಾ ಕಾಫಿಯನ್ನು ಹೆಚ್ಚು ಬೆಳೆಯುವಂಥ ದೇಶವಾದ ವಿಯೆಟ್ನಾಂ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಈ ದಿಕ್ಕಲ್ಲಿ ಕ್ಲೋನಲ್ ತಳಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಾಕಷ್ಟು ಮುಂದೆ ಬಂದು ಯಶಸ್ವಿಯನ್ನು ಪಡೆದಿದೆ. ಈ ದಿಕ್ಕಿನಲ್ಲಿ ನಮ್ಮ ದೇಶದ ರೈತರು ಕೂಡ ಕ್ಲೋನಲ್ ವೆರೈಟಿಗೆ ಸಾಕಷ್ಟು ಆಕರ್ಷಿತರಾಗಿ ಹೆಚ್ಚು ಕ್ಲೋನಲ್ ವೆರೈಟಿಗಳನ್ನು ಕಾಫಿ ಮಂಡಳಿ ಅಭಿವೃದ್ಧಿಪಡಿಸಬೇಕು ಅಂತ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿತು. 2019 ಮತ್ತು 2020ರಲ್ಲಿ ಕಾಫಿ ಮಂಡಳಿ ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ ಮತ್ತು ಅಸೋಸಿಯೇಷನ್ ಆಫ್ ಸೈಂಟಿಫಿಕ್ ಫೋರಮ್ ಆಫ್ ಕೊಡಗು ಮತ್ತು ಇತರ ಸಂಘ ಸಂಸ್ಥೆಗಳೊಂದಿಗೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದನ್ನು 20ರಿಂದ ಈಚೆಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ರೊಬಸ್ಟಾವನ್ನು ನಾವು 40 ಇಂಚಿಂದ 250 ಇಂಚಿನ ಮಳೆ ಪ್ರದೇಶದಲ್ಲಿ ಬೆಳೀತೀವಿ. ಮತ್ತು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿ ಕೂಡ ಒಂದು 700 ಮೀಟರಿಂದ 1200 ಮೀಟರ್ವರೆಗೂ ಬೆಳಿತೀವಿ. ಆದರೆ ಇದರ ಒಂದು ಇಳುವರಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತೀವಿ. ಹಾಗಾಗಿ ಈ ಬೆಳೆಗಾರರ ಒಂದು ಬೇಡಿಕೆ ಏನಪ್ಪ ಅಂದರೆ, ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡಂತೆ ಹೆಚ್ಚು ಇಳುವರಿ ಕೊಡುವಂಥ ಒಂದು ತಳಿಗಳನ್ನು ಅಭಿವೃದ್ಧಿಪಡಿಸಿ, ನಿರ್ದಿಷ್ಟ ವಾತಾವರಣಕ್ಕೆ ಹೊಂದಿಕೊಂಡಂಥ ಕ್ಲೋನಲ್ ತಳಿಗಳನ್ನು ಅಭಿವೃದ್ಧಿಪಡಿಸಿ ಕೊಡಿ ಅನ್ನೋ ಬೇಡಿಕೆ ಇತ್ತು. ಈ ದಿಕ್ಕಲ್ಲಿ 2019 ಮತ್ತು 2020 ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದರಿಂದ ನಾವು ರೊಬಸ್ಟಾ ಬೆಳೆಯುವಂಥ ಭಾಗಗಳಾದ ಕರ್ನಾಟಕ ಮತ್ತು ಕೇರಳದಲ್ಲಿ ಸಮೀಕ್ಷೆಯನ್ನು ಮಾಡಿ ಒಂದು 500 ಕಾಫಿ ಗಿಡಗಳನ್ನು ಆಯ್ಕೆ ಮಾಡಿ ಒಂದು 4ರಿಂದ 5 ವರ್ಷ ಆ ಕಾಫಿ ಗಿಡಗಳನ್ನು ಅಧ್ಯಯನ ಮಾಡಿದ್ದೀವಿ. ಅದರ ಇಳುವರಿ, ವರ್ಷದಿಂದ ವರ್ಷಕ್ಕೆ ಆಗುವಂಥ ವ್ಯತ್ಯಾಸ ಮತ್ತು ಎ ಗ್ರೇಡ್ ಪರ್ಸೆಂಟೇಜ್ ಬೀನ್ ಎಷ್ಟಿದೆ ಅದರಲ್ಲಿ, ಮತ್ತು ಆ ಗಿಡದ ಕಾಫಿ ಗುಣಮಟ್ಟ, ಇದನ್ನೆಲ್ಲ ಸಂಶೋಧನೆ ಮಾಡಿ ತಾಯಿ ಗಿಡ ಒಂದೇ ಸಮನಾಗಿ ವ್ಯತ್ಯಾಸ ಕಡಿಮೆ ಇದ್ದು ಉತ್ತಮವಾಗಿ ಇಳುವರಿ ಕೊಡುತ್ತೆ ಆ ಗಿಡಗಳನ್ನು ಆಯ್ಕೆ ಮಾಡಿದ್ದೀವಿ. ಈ 500ರಲ್ಲಿ ಸುಮಾರು 250 ಗಿಡಗಳು ಈ ಸಂಶೋಧನೆಯನ್ನು ಮುಗಿಸಿ ಅದರಲ್ಲಿ ಒಂದು 40 ಉತ್ತಮ ಗಿಡಗಳನ್ನು ಆಯ್ಕೆ ಮಾಡಿದ್ದೀವಿ. ಈ ಗಿಡಗಳು ಆಯ್ಕೆಯಾದ ನಂತರ ನಾವು ಈ ಗಿಡಗಳನ್ನು ನಿರ್ದಿಷ್ಟ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಒಂದು ಅಧ್ಯಯನ ಮತ್ತೆ ಮಾಡಬೇಕಾಗಿದ್ದರಿಂದ ಕಂಬಚಿಗುರಿಂದ ಗಿಡ ಮಾಡಿದ್ರೆ ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಮಾಡ್ಬೋದು. ಹಾಗಾಗಿ ಒಂದು ಪ್ರೈವೇಟ್ ಕಂಪನಿ ಜೊತೆ ನಾವು ಟೈಅಪ್ ಮಾಡಿ ಅಂಗಾಂಶ ಕೃಷಿಯಿಂದ ಈ ಗಿಡಗಳನ್ನು ಉತ್ಪಾದನೆ ಮಾಡಿ ಮುಂದೊಂದು ದಿನ ಈ ಗಿಡಗಳನ್ನು ವಾತಾವರಣಕ್ಕೆ ಹೊಂದಿಕೊಂಡಂಥ ಒಂದು ಕ್ಲೋನಲ್ ವೆರೈಟಿ ಕೊಡಬೇಕನ್ನೋ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಜೈನ್ ಇರಿಗೇಷನ್ ಜೊತೆಗೆ ಪ್ರಸ್ತುತ ಸ್ಥಿತಿಯಲ್ಲಿ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು ಈ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೊಂದಿಕೊಂಡಂಥ ಕ್ಲೋನಲ್ ವೆರೈಟಿ ಅಭಿವೃದ್ಧಿಪಡಿಸುವಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸೊ 27-28ರಲ್ಲಿ ಇದರ ಒಂದು ಪ್ರಾಯೋಗಿಕವಾಗಿ ಬಹುಸ್ಥಳ ಪ್ರಯೋಗಗಳನ್ನು ಕೂಡ ನಾವು ಮಾಡ್ತೀವಿ. ಕ್ಲೋನಲ್ ತಳಿಗಳಿಗೆ ಸಂಬಂಧಪಟ್ಟ ಹಾಗೆ, ಅದರ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? ಖಂಡಿತವಾಗಿ ಸರ್. 8762123526. ಇದುವರೆಗೆ ರೋಬಸ್ಟಾದಲ್ಲಿ ನಿರ್ದಿಷ್ಟ ಗುಣಗಳಿರುವ ಕ್ಲೋನಲ್ ತಳಿಗಳ ಅಭಿವೃದ್ಧಿಯ ಬಗ್ಗೆ ವಿಚಾರವನ್ನು ಹಂಚಿಕೊಂಡವರು ಡಾಕ್ಟರ್ BR ಶಿವಲಿಂಗ ಅವರು. ಶಿವಲಿಂಗ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ. ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.